ಮೊಹರಂ? ಇದು ಮೊಹರಂ ನಮ್ಮ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಯಾವುದು ಸ್ಯಾಂಡ್ ಬೆಡ್ಸ್ಗಳು ಇಲ್ಲ, ಸ್ಯಾಂಡ್ ಹೊರಗಡೆಯಿಂದ ಬರ್ತಾ ಇದೆ. ಬಟ್ ಇದು ಮೊಹರಂದು ಕೂಡ ಇದು ಮೈನರ್ ಮಿನರಲ್ಸ್ ಇರುವುದರಿಂದ ಇದನ್ನು ಕೂಡ ಮೈನ್ಸ್ ಅಂಡ್ ಜಿಯಾಲಜಿಯ ಏನು ಕಾಯ್ದೆಗಳಿದೆ, ನಿಯಮಗಳಿದೆ, ಅದಕ್ಕೆ ಅನುಗುಣವಾಗಿ ಅದನ್ನು ಯೂಸ್ ಮಾಡಬೇಕಾಗ್ತದೆ. ಇತ್ತೀಚೆಗೆ ನಮಗೆ ಯಾವುದು ಕಂಪ್ಲೇಂಟ್ಗಳು ಬರ್ತವೆ ಅದನ್ನು ತಕ್ಷಣ ನಾವು ಈಗಾಗಲೇ ಕೇಸನ್ನು ಕೂಡ ನಾವು ಬುಕ್ ಮಾಡಿದ್ದೀವಿ. ಸೊ ಕಳೆದ ಒಂದು 3 ತಿಂಗಳಲ್ಲಿ ನೋಡಿದ್ರೆ 30 ಲಕ್ಷಕ್ಕೂ ಹೆಚ್ಚು ನಾವು ಪೆನಾಲ್ಟಿಯನ್ನು ಕೂಡ ಡಿ ಮೈನ್ಸ್ ಅವ್ರ ಕಡೆಯಿಂದನೂ ಮಾಡಲಾಗ್ತದೆ. ಸೊ ಹಾಗಾಗಿ ಇದನ್ನು ನಾವು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸುತ್ತದೆ. ಯಾಕಂದ್ರೆ ಯಾವುದೇ ಒಂದು ಮೊಹರಂ ಇದ್ರೂ ಅದನ್ನು ಸರ್ಕಾರದ ಏನು ಮಾನದಂಡಗಳಿದಾವೆ, ಅದಕ್ಕೆ ಏನು ಅಪ್ಲಿಕೇಶನ್ಸ್ ಹಾಕಬೇಕು ಅದನ್ನು ಮಾಡಿನೇ ಅದನ್ನು ತಗೊಳ್ಳಕ್ಕೆ ಅವಕಾಶ ಇದೆ. ಸೊ ಅದನ್ನು ಯಾವುದು ಉಲ್ಲಂಘನೆ ಆಗಿದ್ದಲ್ಲಿ ಅದನ್ನು ನಿಯಮಾನುಸಾರ ಜಿಲ್ಲಾಡಳಿತ ವತಿಯಿಂದ ಹಾಗೂ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇಂದನೂ ಕೂಡ ಕ್ರಮ ಕೈಗೊಳ್ಳಲಾಗ್ತದೆ. ಪರ್ಟಿಕ್ಯುಲರ್ ಆಗಿ ಮೇಡಮ್ ಅಂದ್ರೆ ಸಂತೋಷ್ ಲಾಡೋ ಕ್ಷೇತ್ರದಲ್ಲೇ ಇದು ಜಾಸ್ತಿ ಇರುವಂತದ್ದು ಮೇಡಮ್, ಯಾಕಂದ್ರೆ ಅಕ್ರಮ ಮಣ್ಣು ಗಣಿಗಾರಿಕೆ. ನಮಗೆ ಬೇರೆ ಬೇರೆ ಎಲ್ಲಿಂದ ತಾಲೂಕುಗಳಲ್ಲಿ ನಮಗೆ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ, ತಕ್ಷಣ ನಾವು ಆಕ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ಮೈನ್ಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಪ್ರೊಆಕ್ಟಿವ್ ಆಗಿ ನಾವು ಕಂಪ್ಲೇಂಟ್ ಬರುವವರೆಗೆ ಕಾಯಬಾರದು, ಅವರೇ ಕೂಡ ಒಂದು ತಂಡವನ್ನು ಒದಗಿಸಿ ಇದೆಲ್ಲ ಕೂಡ ಸಂರಕ್ಷಣೆ ಮಾಡುವ ಕ್ರಮವನ್ನು ಕೂಡ ಅವರು ಇಲಾಖೆ ವತಿಯಿಂದ ಮಾಡಬೇಕು ಅಂತಲೂ ಕೂಡ ನಾವು ಸ್ಯಾಂಡ್ ಕಮಿಟಿಯಲ್ಲಿ ಅವರಿಗೆ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ಸೊ ಅಂಥವು ಏನಾದರೂ ಕಂಪ್ಲೇಂಟ್ಗಳು ಬಂದರೆ ನಮ್ಮ ಗಮನಕ್ಕೇನು ಕೂಡ ಸಾರ್ವಜನಿಕರು ತರಬಹುದು. ತಂದ್ರೆ ತಕ್ಷಣನೇ ಕೂಡ ಯಾವುದಾದ್ರು ಲೋಪಗಳು ಕಂಡು ಬಂದರೆ ನಿಯಮಾನುಸಾರ ನಾವು ಕ್ರಮವನ್ನು ವಹಿಸ್ತೀವಿ. ಕಡಲೆ ಖರೀದಿ ಕೇಂದ್ರ ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.